ಇಂಚರ ಕೊಡಗು ವಾರ್ತೆಗೆ ಸ್ವಾಗತ. ಕೂಡ್ಲಿಗಿ ಯುವ ಜನತೆಯ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ನ್ಯಾಯಾಧೀಶರಾದ ಸಿ ಮಹಾಲಕ್ಷ್ಮಿ ಕರೆ. ಕೂಡ್ಲಿಗಿ ಇಂದಿನ ದಿನಗಳಲ್ಲಿ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳಲ್ಲಿ ಅತಿ ಹೆಚ್ಚು ಯುವಕರೇ ಬಲಿಯಾಗುತ್ತಿರುವುದು ಆತಂಕಕಾರಿ ವಿಷಯ. ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದೇ ಇಂತಹ ಅನಾಹುತಗಳಿಗೆ ಪ್ರಮುಖ ಕಾರಣ ಎಂದು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸಿ ಮಹಾಲಕ್ಷ್ಮಿ ಅವರು ಕಳವಳ ವ್ಯಕ್ತಪಡಿಸಿದರು. ಈ ವರ್ಷ ಜನವರಿ 12ನೇ ತಾರೀಕು ಯುವ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಸ್ವಾಮಿ ವಿವೇಕಾನಂದರವರ ಹುಟ್ಟಿದ ಹಬ್ಬದ ದಿನಾನ ನಾವು ಆಚರಣೆ ಮಾಡ್ತೀವಿ. ಈ ವರ್ಷದ ಏನು ಥೀಮ್ ಇದೆ ಅಂತಂದ್ರೆ ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ಅಂದ್ರೆ ನಮ್ಮಲ್ಲಿ ನಾವೊಂದು ಕಿಡಿನ ನಾನು ಬೆಳಿಬೇಕು ಅಂತ ಒಂದು ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ, ಸತತವಾಗಿ ಪ್ರಯತ್ನ ಮಾಡೋದು, ಸತತವಾಗಿ ಕಲಿಯೋದು, ಕಲಿತ್ರೆ ಆ ನಿಟ್ಟಿನಲ್ಲಿ ನಾವು ಹೋದ್ರೆ ನಾವು ನಮ್ಮ ಒಂದು ಮನೆಯನ್ನು ಉದ್ಧಾರ ಮಾಡ್ಕೊಬಹುದು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಆ ಥರ ಯೋಚನೆ ಮಾಡಿ ಉದ್ಧಾರ ಆದ್ರೆ ಇಡೀ ಹಳ್ಳಿನೇ ಉದ್ಧಾರ ಆಗುತ್ತಲ್ವಾ. ಇಡೀ ಹಳ್ಳಿ ಉದ್ಧಾರ ಆದ್ರೆ ಒಂದು ದೇಶನೇ ಉದ್ಧಾರ ಆಗುತ್ತೆ. ಒಂದು ದೇಶ ಉದ್ಧಾರ ಆದ್ರೆ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿ ಇಡೀ ವಿಶ್ವನೇ ಉದ್ಧಾರ ಆಗುತ್ತೆ. ಅದಕ್ಕೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ, ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ತನ್ನನ್ನು ತಾನು ಮುಂದುವರಿಸ್ಕೊಂಡ್ರೆ ವಿಶ್ವನೇ ನಾನು ಮುಂದುವರಿಸ್ಬೋದು ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ಹೇಳೋ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಅಂದ್ರೆ ಯುವಕರು ಸ್ಟೆಬಲ್ ಆಗಿದ್ರು ಅಂದ್ರೆ ದೇಶದಲ್ಲಿ ಯಾವುದು ಅರಾಜಕತೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದು ಯಾವುದು ನಡೆಯಲ್ಲ. ಕಾರಣ ಏನಂದ್ರೆ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕು ಮಾಡ್ತಾರೆ ಅಂತಕ್ಕಂಥದ್ದು ಅವರಿಗೆ. ಅವಾಗ ಅವರು ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು. ಅವರೊಂದು ಭಾಷಣಕ್ಕೆ ಇಡೀ ಅಮೆರಿಕದಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷಣದಲ್ಲಿ ಬರೀ ಒಂದೇ ಶಬ್ದಕ್ಕೆ ಸಹೋದರಿಯರೇ ಅಂದಿದ್ದಕ್ಕೆ ಎಲ್ಲರೂ ಎದ್ದು ಕೂತ್ಕೊಂಡು ಚಪ್ಪಾಳೆ ತಟ್ಟಿದ್ರು. ಕಾರಣ ಏನಂದ್ರೆ ಆ ಭಾವನೆ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು. ವಿಶ್ವದ ಬರಗಾಗುತ್ತೆ ಅವ್ರು ಮಾತಾಡಿ. ಈಗ ನಮ್ಮಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ, ಇದ್ದಿರಲ್ಲ. ಫಸ್ಟ್ ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ, ನೀವು ಫಿಸಿಕಲಿ ಡೈಲಿ ಎಕ್ಸರ್ಸೈಸ್, ಸ್ಪೋರ್ಟ್ಸ್ ಅವೆಲ್ಲ ಮಾಡಿದ್ರೆ ನೀವು ಯಾವಾಗ ನಿಮ್ಮಲ್ಲಿ ಫಿಸಿಕಲಿ ಶಕ್ತಿ ಇರ್ತದೋ ಅವಾಗ ಯಾವ ಶಕ್ತಿಗೆ ಎದುರಲ್ಲ. ಅದನ್ನು ಅವ್ರು ಹೇಳ್ತಾರೆ, ಯಾರು ಗಟ್ಟಿ ದೇಹ ಇಟ್ಕೊಂಡಿರ್ತಾರೋ ಅಂತ ಯಾವುದೇ ಗಟ್ಟಿಯಾದ ಸಮಸ್ಯೆನ ಬಗೆಹರಿಸ್ಬೋದು ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದಜಿ ಅವರು ಆಲ್ಮೋಸ್ಟ್ 39 ಇಯರ್ಸ್ಗೆ ಡೆತ್ ಆದರು. ಹೆಂಗಾದ್ರು ಏನಾದರೂ ಅದೇನು ಗೊತ್ತಿಲ್ಲ. ಬಟ್ 39 ವರ್ಷಕ್ಕೆ ಅವ್ರ ಸಾಧನೆ ಏನಿರ್ತದಲ್ಲ ಇಡೀ ವಿಶ್ವದಲ್ಲೇ ಬೆರಗಾಗ್ತಕ್ಕಂಥ ಸಾಧನೆ ಮಾಡಿದ್ರು. ನಾವು ಸಾಧನೆ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅನ್ನೋದಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲ ಗಮನಿಟ್ಟು ಕೇಳ್ರಿ. ಈಗ ನಿಮ್ಮ ಹೆಸರು ರಾಜು. ನಿಮ್ಮ ಅಪ್ಪರ ಹೆಸರು ಗೊತ್ತಾ? ಅವ್ರ ಅಪ್ಪರ ಹೆಸರು ಗೊತ್ತಾ? ಅವರಪ್ಪರ ಹೆಸರು ಹಾಂ, ಹೌದಾ? ಅಂಬೇಡ್ಕರ್ ಹೆಸರು ಗೊತ್ತಾ? ಅಂಬೇಡ್ಕರ್ ಜಿ ಹೆಸರು, ಸ್ವಾಮಿ ವಿವೇಕಾನಂದ ಹೆಸರು, ಆಲ್ಮೋಸ್ಟ್ ಅದು ಬುದ್ಧ ಎಲ್ಲರ ಹೆಸರು ಗೊತ್ತಲ್ಲ. ಅವ್ರು ಯಾರು ನಿಮ್ಮ ಮನೆಯವರಲ್ಲ. ಕಾರಣ ನಿಮ್ಮ ಮುತ್ತಾತನ ಹೆಸರು ನಿಮ್ಗೆ ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲ. ಆದರೆ ಇವತ್ತು ಸಮಾಜಕ್ಕೆ ಯಾರು ಬದುಕ್ತಾರೋ ಅವ್ರ ಹೆಸರು ಸಮಾಜ ಇರೋವರೆಗೆ ಇರ್ತದೆ. ಸ್ವಾಮಿ ವಿವೇಕಾನಂದಜಿ ಆಗಿರ್ಬೋದು, ಅಂಬೇಡ್ಕರ್ ಜಿ ಆಗಿರ್ಬೋದು, ರಾಮಾಜಿ, ಕೃಷ್ಣಜಿ ಇವ್ರು ಏನು ಅದರಲ್ಲ, ಬುದ್ಧ, ಭಗವಾನ್, ಯೇಸುಜಿ ಆಗಿರಲಿ, ಪೈಗಂಬರ್ಜಿ ಆಗಿರಲಿ, ಯಾರೇ ಆಗಿರಲಿ, ಅವರು ಸಮಾಜನೇ ನನ್ನ ಕುಟುಂಬ ಅಂತ ಹೇಳಿ ಬದುಕಿದ್ರು. ಅನ್ಯಾಯನ ಖಂಡಿಸಿದ್ರು. ಅದಕ್ಕಾಗಿ ಸಮಾಜ ಎಲ್ಲವರೆಗೂ ಇರ್ತದೆ, ಅವ್ರ ಹೆಸರು ಅಲ್ಲವರೆಗೂ ಇರ್ತದೆ. ಯಾಕಂದ್ರೆ ನಮ್ಮ ಮುತ್ತಾತರು ಯಾರು ಸಮಾಜಕ್ಕೆ ಬದುಕಿಲ್ಲ. ನನ್ನ ವಂಶ, ನನ್ನ ಮಕ್ಕಳು, ನಮ್ಮ ಸಂಸಾರ ಅಂತ ಬದುಕಿಲ್ಲ. ಅದಕ್ಕೆ ನಮಗೆ ಅವ್ರು ನೆನಪಿಲ್ಲ. ಅಂಬೇಡ್ಕರ್ ಜಿ ಎಲ್ಲ ನಮ್ಮ ಇಡೀ ದೇಶನೇ ನನ್ನ ಕುಟುಂಬ, ನನ್ನ ಸಮಾಜ, ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಬದುಕಿದ್ರು. ಇವತ್ತು ಅಂಬೇಡ್ಕರ್ ಜಿ ಹುಟ್ಟಿದ ದಿನಾಂಕ ಎಲ್ಲ ಇದೆ. ಕಾರಣ ಏನಂದ್ರೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂತಕ್ಕಂಥದ್ದು. ನೀವು ಯುವಕರಿದ್ದೀರಿ, ಆದಷ್ಟು ಮಟ್ಟಿಗೆ ನಾನು ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳೋದೇನೆಂದರೆ,
ದಯವಿಟ್ಟು ಯಾವುದೇ ದುರಭ್ಯಾಸ ದುರ್ಚಟಕ್ಕೆ ಬಲಿ ಆಗಬೇಡ್ರಿ. ಫಸ್ಟ್ ನಿಮ್ಮನ್ನು ವೀಕ್ ಮಾಡೋದು ಅದೇ, ನಿಮ್ಮನ್ನು ಹಾಳು ಮಾಡೋದು ಅದೇ ಅಂತ ವಿಶ್ವಾಸ ಮಾಡ್ಕೊಡ್ರಿ. ವಿಷ ಅಂತ ತಿಳ್ಕೊಡ್ರಿ. ವಿಷ ಅದು ವಿಷ. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಒಳ್ಳೇದಲ್ಲ ಅಂದರೆ ಅದು ವಿಷ ಅಂತ ತಿಳ್ಕೊಡ್ರಿ. ಏನಾಗಿರ್ಬೋದು, ಗುಟ್ಕ, ಇನ್ನೊಂದು ಮತ್ತೊಂದು, ಬೀಡಿ, ಸಿಗರೇಟ್, ಇನ್ನೊಂದು ಕುಡಿಯೋದು, ಯಾವುದೇ ಕಳ್ತನ ಮಾಡೋದು, ಕಳ್ಳರ ಜೊತೆ ಸೇರ್ಕೊಳ್ಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇವೆಲ್ಲ ವಿಷ ಅಂತ ತಿಳ್ಕೊಡ್ರಿ. ಅವನು ನೀವು ಅಭ್ಯಾಸ ಮಾಡ್ಕೊಂಡು ವಿಷ ಕುಡ್ದಂಗೆ ನೀವು ದಯವಿಟ್ಟು ಅದನ್ನ ಅಂಥವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ, ಕುಟುಂಬ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಇನ್ನೊಂದು ಮತ್ತೊಂದು. ನಿಮ್ಗೆ ಏನಾದರೂ ಡ್ಯಾಮೇಜ್ ಆದರೆ ಅವ್ರಿಗೆ ನೋವು ಆಗ್ತದೆ. ಅದರಿಂದ ನೀವೇನು ಸಾಧನೆ ಮಾಡೋಣ, ಏನಾದರೂ ಮಾಡೋಕ್ಕಾಗ್ತದಾ? ನೀವೆಲ್ಲ ಒಳ್ಳೆಯವರು ಮಾಡ್ತಾ ಇದ್ದೀರ ಅಂತ ನಾನು ಬೈತಾ ಇಲ್ಲ. ಅದಕ್ಕೆ ಬಲಿಪಶ ಆಗಬೇಡ್ರಿ. ಇವತ್ತಲ್ಲ, ಮುಂದೆ ಆದ ಫ್ಯೂಚರ್ನಲ್ಲಿ, ಮುಂದೆ ಫ್ಯೂಚರ್ನಲ್ಲಿ ದಯವಿಟ್ಟು ಯಾವುದೇ ದುರ್ಚಟಕ್ಕೆ ನಾನು ಎಷ್ಟು ಫ್ರೀ ಕೊಡಲಿ, ಬೇಕಾದ ಕೊಡಲಿ, ಫ್ರೆಂಡ್ಸ್ ಅದು ಏನೇ ಎಂಥ ಆತ್ಮೀಯರು ಹೇಳಿರಲಿ, ಇಲ್ಲಪ್ಪ ನೀನು ನಾನು ಸಾಯ್ತೀನಿ, ನೀನು ಕುಡಿದಾ ಇದ್ದೀರಂದ್ರೆ ದಯವಿಟ್ಟು ನೀನು ಸಾಯಪ್ಪ, ಅಂಥದ್ದು ಬೇಡ ನನಗೆ, ಇಂಥದ್ದು ಇರಬೇಡ. ನಾನು ಏನು ಅನ್ಬೇಕಂದ್ರೆ ಏನಾದ್ರು ಕಷ್ಟಕ್ಕೆ ಹೆಲ್ಪ್ ಮಾಡೋ ಅನ್ಬೇಕು ಹೊರತಾಗಿ ನೀನು ಸಿಗರೇಟ್ ಸೇದಿದ್ರೆ ನಾನು ಬರ್ತೀನಿ, ಫ್ರೆಂಡ್ಶಿಪ್ ಮಾಡ್ತೀನಿ, ದಯವಿಟ್ಟು ಅಂಥ ಫ್ರೆಂಡ್ಶಿಪ್ ಬೇಡ. ಯಾವುದಕ್ಕೂ ಮುಲಾಜಿಗೆ ಹೋಗ್ಬಾರ್ದು, ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಯುವಕರಿಗೆ ಏನು ಹೇಳ್ತೀನಿ ಅಂದ್ರೆ ಒಂದು ಸಜೆಷನ್ ಮಾಡ್ತೀನಿ. ಏನು ಗೊತ್ತಾ, ಯಾರು 25 ವರ್ಷದ ತನಕ ಜೀವನಕ್ಕೆ ಕಷ್ಟಪಡ್ತಿರೋ ಇನ್ನು ಮುಂದೆ 75% ಜೀವನ ಸುಖವಾಗಿರ್ತದೆ. ಯಾಕಂದ್ರೆ ನಿಮ್ಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಹುಡುಗ ಬಿಡಪ್ಪ ಏನೋ ತಪ್ಪು ಮಾಡ್ಯಾನೆ, ಆಯ್ತು ಸಹಾಯ ಮಾಡಲಿ, ಲೆಕ್ಚರ್ಸ್ ಇದ್ದಾರೆ, ಹಾಸ್ಟೆಲ್ ವಾರ್ಡನ್ಸ್ ಇದ್ದಾರೆ, ಯಾರು ಕೇಳಿದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಫ್ರೀ ಎಜುಕೇಷನ್, ಫ್ರೀ ಏನು ಬೇಕಾದ್ರೂ ಎಲ್ಲರೂ ಸಿಗ್ತದೆ. 25 ವರ್ಷ ಆದಮೇಲೆ ನಿಮ್ಮನ್ನು ಏನಾದರೂ ನೀವು ಸೋಮಾರಿತ, ನಿಮ್ಮದು ಓದಲಿಲ್ಲ, ಬರಲಿಲ್ಲ, ಮುಂದೆ ಬರಲಿಲ್ಲ ಅಂದರೆ ನಿಮ್ಮ ಅಣ್ಣ ತಮ್ಮಗಳು ನಿಮ್ಮನ್ನು ಕೈ ಬಿಡ್ತಾರೆ, ಅಕ್ಕ ತಂಗಿಯರು ಕೈ ಬಿಡ್ತಾರೆ, ಫ್ರೆಂಡ್ಸ್ ಕೈ ಬಿಡ್ತಾರೆ, ಊರಲ್ಲಿ ಕೈ ಬಿಡ್ತಾರೆ. ಅವ್ನು ಎಲ್ಲರೂ ಕಂಡು ದುಡ್ಡು ಕೈ ಬಿಡ್ತಾನಪ್ಪ, ಏನು ದುಡಿಯಲ್ಲ, ಮಾಡಲ್ಲ, ಏನು ಮಾಡಲ್ಲ. ಯಾಕಂದರೆ ಮಿಷಿನಲ್ಲಿ ಬೈಕ್, ಅದು ಯಾವುದೇ ಕಾರ್ ಆಗಿರಲಿ, ಯಾವಾಗ ಏನಾಗ್ತದೆ ಗೊತ್ತಿರಲ್ಲ, ನೀವು ಹೇಳ್ದಂಗೆ ಕೇಳಲ್ಲ. ಇತ್ತೀಚೆಗೆ ಎಲ್ಲ ಏನಮ್ಮ ಇದಕ್ಕೇನಾಗ್ತದೆ, ಇದಕ್ಕೇನಾಗ್ತದೆ, ಕುಡಿದ್ಬಿಡೋಣ ಅಂತೇಳಿ ಕುಡಿದು ಡ್ರೈವಿಂಗ್ ಮಾಡಿದರೆ ಅದೇನಾದರೂ ಪೊಲೀಸರು ಸಿಕ್ಕಾಕೊಂಡು ಮಿಷಿನಲ್ಲಿ ಬಂತು ಅಂದರೆ 10,000 ರೂಪಾಯಿಗಿಂತ ₹1 ಕಡಿಮೆ ಫೈನ್. ಕುಡಿದದ್ದು ಮತ್ತೆ ಆರೋಗ್ಯ ಕೆಡಿಸ್ಕೊಂಡು ಮತ್ತೆ 10,000 ರೂಪಾಯಿ ಫೈನ್ ಕಟ್ಟಿ, ಇನ್ನೂ ಒಂದು ಬಂತು, ಇನ್ನೇ ನಮ್ಮ ಮನೆ ನ್ಯಾಯದಲ್ಲಿ ಮೇಲೆ ಕೋರ್ಟಲ್ಲಿ 10,000 ರೂಪಾಯಿ ಫೈನ್ ಹಾಕಿದ್ರು. ಬೈಕಲ್ಲಿ ಕುಡಿಬೇಕಾದ್ರೆ ಕೇಸ್ ಹಾಕಿದ್ರು, ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ತಕ್ಷಣ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಕಟ್ತೀನಿ ಅಂತ ಹೇಳಿ ಮರು ದಿವಸ ಬಂದ ಕಟ್ತೀನಿ ಅಂತೇಳಿ ಅವಕಾಶ ಇಲ್ಲ. 10,000 ಕಟ್ಟಲಿಲ್ಲ ಅಂದ್ರೆ 20 ದಿವಸ ಜೈಲಿಗೆ ಹೋಗ್ಬೇಕಂತೀವಿ. ಇಲ್ಲ ಸ್ವಾಮಿ, ನಿನ್ನೆ ಅರ್ಜೆಂಟ್ ಇತ್ತು, ಏನಾಯ್ತು, ಯಾರಿಗೆ ಆಕ್ಸಿಡೆಂಟ್ ಆಗಿದ್ದು, ಹೋಗಿದ್ದೆ, ಕಟ್ತೀನಿ ಅಂದ್ರೆ ನಿನ್ನೆ ಮುಗಿದೋಯ್ತು ಡೇಟ್, ಒಂದು 7 ಹೋಗ್ಬೇಕಾಯ್ತು. ಮೊದಲು ಕುಡಿದಿದ್ದಂತೂ 10,000 ರೂಪಾಯಿ ಫೈನ್ ತಗೊಂಡು ಹಾಕಿದ್ದು, ಇವನು ತಪ್ಪಿಗೆ ಹಾಕಿದ್ದು, ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿ ನಾಳೆ ಕೊಡ್ತೀನಿ ಸಂಬಂಧ ಏನಾದ್ರು ಆಗ್ತದೆ. ಆಮೇಲೆ ಸಾಹೇಬರು ಇಲ್ಲ 20 ದಿವಸ ಅದು ಕಟ್ಟಿಲ್ಲ, 20 ದಿವಸ ಒಳಗೆ ಹೋಗ್ಬಿಡಪ್ಪ ಅಂತ ಹೇಳಿದ್ರು. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಅರ್ಜಿ ಕೊಟ್ಬಿಟ್ಟು, ಇಲ್ಲ ಸ್ವಾಮಿ ನಿನ್ನೆ ಅವರು ರಿಲೇಷನ್ಗೆ ಹಾಗೆ ಆಕ್ಸಿಡೆಂಟ್ ಆಗಿರ್ತಂತೆ, ಫೋನ್ ಬಂದಿದೆ, ಅವ್ರು ಆಸ್ಪತ್ರೆಗೆ ಕಳ್ಸಕ್ಕೆ ಹೋಗಿದ್ದಾರೆ. ಮತ್ತು ತಾಯಿ ಒಬ್ಬರಂತೆ ಮನೇಲಿ ಬೆಡ್ ರಿಟರ್ನ್ ಅಂತೆ, ಮಡ್ಕೊಂಡು ಗುಳಿಗೆ ಕೊಡಬೇಕು, ಊಟ ಕೊಡ್ಬೇಕಂದ್ರೆ ಅವ್ನು ಒಬ್ಬನೇ ಸ್ವಾಮಿ. ಜೈಲಿಗೆ ಹೋಗ್ಬಿಟ್ಟು ತಾಯಿ ನೋಡ್ಕೊಳ್ಳೋದಿಲ್ಲ ಸರ್. ಸತ್ಯ ಹೇಳಿದ್ವಿ. ಅವಾಗ ಮಾನ್ಯ ನ್ಯಾಯಾಧೀಶರು ಕನ್ವಿನ್ಸ್ ಆದರು, ಆಯ್ತು ಇನ್ನೊಂದ್ಸರಿ ಮಾಡ್ಬಾರ್ದು ಅಂತೇಳಿ ದಂಡ ಕಳಿಸ್ಬಿಟ್ರು. ಯಾವ ಕೆಲಸಕ್ಕೆ ದೊಡ್ಡ ಗನಂದಾರಿ ಕೆಲಸ ಅಲ್ಲ, ಯಾರನ್ನ ಮುಂದೆ ಹೇಳ್ಕೊಳಕ್ಕೂ ನಾವು ನಾಚಿಕೆ. ಹಿಂಗೆ ಹಾಕಿದ್ರು, ಫೈನ್ ಹಾಕಿದ್ರು, ಹಿಂಗಾಗಿತ್ತು, ಕಟ್ಟಲಿಲ್ಲ, ಜೈಲಿಗೆ ಹೋದ್ವಿ ಅಂದ್ರೆ ಅದಕ್ಕೂ ನಾಚಿಕೆ. ಮನೆಗೆ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ಈ ಸರ್ಕಾರಕ್ಕೆ ಲಾಭ ಇರ್ಬೋದು, ಇನ್ನೊಬ್ಬರು ಲಾಭ ಇರ್ಬೋದು ಅಂತ ಹೇಳ್ತೀನಿ. ನಿಮ್ಮ ಜೀವನ ಹಾಳು ಮಾಡಿಕೊಂಡು, ನಿಮ್ಮ ಲೈಫು ಹಾಳು ಮಾಡಿಕೊಂಡು ಇನ್ನೊಬ್ಬ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಅದು ಭಾಳ ತಪ್ಪಾಗ್ತದೆ. ಕುಡಿದಿದ್ರೆ ಕಾಲು ಮುರಿತವೆ, ಕೈ ಮುರಿತವೆ. ಮತ್ತು ಹೆಲ್ಮೆಟ್ ಇಲ್ದಂಗೆ ಬೈಕ್ ಹೋಗ್ತೇನೆ. ಒಂದು ಇನ್ಸಿಡೆಂಟು, ನಾನು ಮೊನ್ನೆ ತುಮಕೂರಿಂದ ಬರ್ಬೇಕಾದ್ರೆ ಯಾರೋ ಒಂದಿಬ್ರು ಬಸ್ಸಲ್ಲಿ ಹತ್ಕೊಂಡು
ಈಗ ಗೌರವಿತ ನ್ಯಾಯಾಧೀಶರು ಹೇಳಿದ್ರು, ಈಗ ನೀವು DL ಇಲ್ದಲೇ ಹೋಗ್ತೀರಾ, ಯಾರಿಗೆ ಆಕ್ಸಿಡೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಅದು ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ 20 ಲಕ್ಷ 30 ಲಕ್ಷ ಅವಾರ್ಡ್ ಮಾಡ್ತದೆ. ಆ ವೆಹಿಕಲ್ ಯಾರು ಸಿಗುತ್ತದೆ ಅವರು ಮತ್ತೆ ಆಕ್ಸಿಡೆಂಟ್ ಮಾಡಿದ್ರು ಪರಿಹಾರ ಕೊಡಬೇಕಾಗ್ತದೆ. ಅದು ಆಯ್ತು, ಏನೋ ಆಗುತ್ತದೆ ಕೊಡ್ತಾರೆ ಅಂತ ತಿಳ್ಕೊಳ್ರಿ. ನಿಮಗೆ ತಗೊಂಡೋಗ್ರು ಆ ರೂಲ್ಸ್ ಗೊತ್ತಿರಲ್ಲ, ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಬರಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಪಾರ್ಕಿಂಗು ಮಧ್ಯ ರೋಡ್ ನಿಲ್ಸ್ಕೊಂಡು ನಾನು ನೋಡ್ತಿರ್ತೀನಿ, ಮಧ್ಯ ರೋಡ್ ನಿಲ್ಸ್ಕೊಂಡು ಫೋನ್ ಮಾಡ್ತಿರ್ತೇನೆ. ಹಿಂದೆ ಏನಾದ್ರು ಬಂದು ಅವ್ನು ಬ್ರೇಕ್ ಫೇಲ್ ಆಗಿ ನಿಮ್ಗೆ ಆಚಾರಕ್ಕೆ ಹೋಗ್ಬಿಟ್ಟ. ನಾವು ಗುಡಿಯಲ್ಲಿ ಆ ಕಡೆ ರೋಡಲ್ಲಿ ಮಧ್ಯೆ ಗಾಡಿ ಇದಾವಲ್ಲ, ಸುಮಾರು ಅದು ಕೆಟ್ಟದಾಗಿದ್ದು ಒಂದು 10 ಜನ ಯುವಕರು ಹೋಗಿದ್ದಾರೆ. ಆ ಗಾಡಿ